ಬಹಳ ಸಮಯದಿಂದ ಕಾದಿದ್ದಾರೆ, ಅವರಿಗೂ ಕೂಡ ನಮಸ್ಕಾರ. ಅದರ ಜೊತೆಗೆ ಯಾವ ಉದ್ದೇಶಕ್ಕೆ ಸೇರಿದೆವು ಅಂತಂದರೆ, ಕರ್ನಾಟಕ ಜನಶಕ್ತಿ ಕಟ್ಟಡ ಕಾರ್ಮಿಕರ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ನಮ್ಮದು ಯೂನಿಯನ್ ಟ್ರೇಡ್ ಇದೆ ಸ್ಟೇಟ್ ಲೆವೆಲ್. ಅದಕ್ಕೆ ರಾಜ್ಯಾಧ್ಯಕ್ಷರಾಗಿ ನಾಗರಾಜ್ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸ್ವಲ್ಪ ಪಸಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಯಾವ ಉದ್ದೇಶ ಕೊಟ್ಟಿದ್ದೀವಿ, ಇವತ್ತು ನಮ್ಮ ಗೋವಿಂದ ಅವರನ್ನ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮತ್ತು ರವಿ ಅವ್ರನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ನೇಮಕವನ್ನು ಮಾಡಲಾಯಿತು ತಮ್ಮ ಸಮ್ಮುಖದಲ್ಲಿ. ಇನ್ನು ಅದನ್ನು ಲೇಬರ್ ಡಿಪಾರ್ಟ್ಮೆಂಟ್ನಿಂದ ನಮ್ಮ ಕೆಲಸ ಏನಪ್ಪ ಅಂತಂದ್ರೆ, ಈಗ ಲೇಬರ್ಗಳ ಕಾರ್ಡನ್ನು ಮಾಡಿಕೊಡೋದು, ಅದರ ಜೊತೆಗೆ ಪ್ರತಿಯೊಂದು ಏನು ಕಾರ್ಮಿಕರದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯಗಳು ಸರ್ಕಾರದಿಂದ ಮಾಡಿದ್ದಾರೆ. ಅದರಲ್ಲಿ ಸಂತೋಷ್ ಲಾಡ್ ಅವರು ವಿಶೇಷ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಅವ್ರ ಸಮ್ಮುಖದಲ್ಲಿ ಅವರಿಗೆಲ್ಲ ತಿಳಿಸಿಬಿಟ್ಟು ಎಲ್ಲ ಸುಮಾರು 2 ವರ್ಷದಿಂದ ಈಗ ನಾವು ಮಾಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆಗಳನ್ನ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ನಡೆದಿರತಕ್ಕಂಥ ಕಾರ್ಯಕ್ರಮ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇವ್ರನ್ನ ಇವತ್ತು ಪೋಸ್ಟಿಂಗ್ ಆಗಬೇಕು. ಟೋಟಲ್ 11 ಜನದ ಇವತ್ತು ಪೋಸ್ಟಿಂಗ್ ಆಯಿತು. ಇವತ್ತಿನಿಂದ ಇವರು ಅಥವಾ ಇನ್ನೊಂದು ಕೆಲವು ದಿನಗಳಲ್ಲಿ ಕಾರ್ಮಿಕರ ಕಾರ್ಡ್ಗಳನ್ನ ಮಾಡೋದು, ಅದರ ಜೊತೆಗೆ ಸೌಲಭ್ಯಗಳನ್ನು ಕೊಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಲೇಟ್ ಆಗಿರೋದ್ರಿಂದ ಅವರಿಗೂ ಕೂಡ ಕ್ಷಮೆ ಇರಲಿ, ಮತ್ತೆಲ್ಲ ಪದಾಧಿಕಾರಿಗಳಿಗೂ ಕ್ಷಮೆ ಇರಲಿ ನಮ್ಮ ಕಡೆಯಿಂದ. ಸೊ ಏನಾಗಿದೆ ಅಂದರೆ ಸರ್, ಒಂದು ಕರ್ನಾಟಕ ಜನಶಕ್ತಿ ಕಟ್ಟಡ ಕಾರ್ಮಿಕ ಟ್ರೇಡ್ ಯೂನಿಯನ್ನಿಂದ ಬಂದಿರುವಂಥ ಮತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಗೊಳ್ಳಿ ಸೋಮಣ್ಣ ಅವರು ಮತ್ತು ಅವರಿಗೂ ಧನ್ಯವಾದಗಳು. ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರು ಮಂಜುಳಾ ನಾಗರಾಜ್ ಅಂತೇಳಿ ಅವರು ಕೂಡ, ಮತ್ತು ನಮ್ಮ ಉಪಾಧ್ಯಕ್ಷರು ಶಕುಂತಲಾ ಅವರು ಸ್ಟೇಟ್ ಪದಾಧಿಕಾರಿಗಳು, ಮತ್ತು ಆಮೇಲೆ ನಮ್ಮ ಖಜಾನ್ಸಿ ಅವರು ವಿಷ್ಕಂಠೇಗೌಡ ಅಂತೇಳಿ ರಾಜ್ಯ ಟ್ರೆಸರ್ ಅವರು, ಆಮೇಲೆ ನಮ್ಮ ಮುರಳಿ ಅವರು ಒಂದು ಸೆಕ್ರೆಟರಿ ಸ್ಟೇಟ್ ಸೆಕ್ರೆಟರಿಯಾಗಿ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಈಗ ಈ ಮಂಡ್ಯ ಜಿಲ್ಲೆಯನ್ನು ಸ್ಥಾಪನೆ ಮಾಡಲು ಕೆಲವೊಂದು ಹಲವಾರು ಕೆಲಸ ಕಾರ್ಯಗಳಿರ್ತದೆ. ಅಂದರೆ ಒಂದು ಒಳ್ಳೆಯ ಕಾನೂನಲ್ಲಿ ಮಾಡುವಂಥ ಕೆಲಸಗಳು ತುಂಬ ಇದೆ. ಹಾಗಾಗಿ ಈಗೇನಪ್ಪ ಅಂದರೆ, ನಮ್ಮ ತಾತ್ಕಾಲಿಕವಾಗಿ ಜಿಲ್ಲಾಧ್ಯಕ್ಷನ ನೇಮಕ ಮಾಡಿ, ಅಂದರೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಯನ್ನು ನೇಮಕ ಮಾಡಿರ್ತೀವಿ. ಯಾಕೆಂದರೆ ನಮಗೆ ಡಿಪಾರ್ಟ್ಮೆಂಟಿಂದ 8 ಜಿಲ್ಲೆಗಳು ಮಾತ್ರ ಅನುಮೋದನೆ ಸಿಕ್ಕಿರುತ್ತೆ, ರಾಜ್ಯ ಮಟ್ಟಕ್ಕೆ ಅಪ್ರೂವಲ್ ಆಗಿರುತ್ತೆ. ಆದರೆ ಜಿಲ್ಲಾ ಮಟ್ಟಕ್ಕೆ 8 ಜಿಲ್ಲೆಗಳು ಅನುಮೋದನೆ ಆದ ನಂತರ ನೆಕ್ಸ್ಟ್ ನಾವು ಇರುವಂಥ ಒಂದು 5 ಜಿಲ್ಲೆಗಳನ್ನು ತಗೊಂಡು ನಾವು NC ಅವರಿಂದ ಅನುಮೋದನೆ ತಗೊಂಡು ನಾವು ಅಮೆಂಡ್ಮೆಂಟ್ ಲೆಟರ್ ರೆಡಿ ಮಾಡಿ ಅವರಿಗೆ ಈ ಜಿಲ್ಲೆಯ ವಸ್ತುಗಳನ್ನು ಕೊಡೋಕ್ಕೆ ನಾವು ಸಿದ್ಧವಾಗಿ ಬಂದಿದ್ದೀವಿ. ಹಾಗೆ ಅವರು ಅಂದರೆ ಅವ್ರು ಬಂದಮೇಲೆ ಕೊಡಬೇಕಂತಿಲ್ಲ, ಇವಾಗ ಅವ್ರಿಗೆ ಅಧಿಕಾರ ಕೊಟ್ಬಿಟ್ಟು ಮುಂದಿನ ಕೆಲಸ ಕಾರ್ಯಗಳನ್ನು ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಅಂದರೆ ಒಂದು ಅನುಭವ ಬರಬೇಕಲ್ವಾ, ಯಾವುದಕ್ಕೆ ಅವರಿಗೆ ಏನು ಮಾಡಬೇಕು ಏನಿಲ್ಲ ಅಂದ್ಬಿಟ್ಟು ರಾಜ್ಯ ಕಮಿಟಿ ಆಗಲಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಲಿ, ರಾಜ್ಯ ಕಮಿಟಿಯವರಿಂದ ಯಾವುದೇ ಒಂದು ಮಾಹಿತಿಗಳನ್ನ ತಗೊಂಡು ಅವರು ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಯಾಕಂದರೆ ಯಾವುದೇ ಸಂಘಟನೆ ಆಗಲಿ, ಯಾವುದೇ ವಿಷಯಗಳಲ್ಲಾಗಲಿ ಬೇಗ ಎಲ್ಲರಿಗೂ ಗೊತ್ತಾಗೋದವ್ರು ಅಂತಾರೆ, ಎಲ್ಲ ತಿಳ್ಕೊಂಡು ಮಾಡುವಂಥದ್ದು ಯಾವುದಿಲ್ಲ ಅಲ್ವಾ. ನಾವು ಒಂದೊಂದು ನಮಗೆ 100 ಕಾನೂನುಗಳಿದ್ದಾವೆ, ಒಂದೊಂದಕ್ಕೂ ಒಂದೊಂದು ಕಾನೂನುಗಳು ಇದೆ ನಮ್ಮ ದೇಶದಲ್ಲಿ ಅಲ್ವಾ. ಹಾಗಾಗಿ ಇದೇ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಅಂತಂದರೆ ಅದರಲ್ಲೇ ಒಂದು ಕಾನೂನು ಇದೆ, ಅದೇ ಒಂದು ಪ್ರೊಸೆಸಿಂಗ್ ಇರುತ್ತೆ. ಆ ಕೆಲಸವನ್ನು ಇವತ್ತಿನ ದಿವಸ ನಾವು ಮಾಡ್ಲಿಕ್ಕೆ ಬಂದಿದ್ವಿ. ಹಾಗೆ ನಾವು ಕರ್ನಾಟಕ ರಾಜ್ಯ ಮಟ್ಟದಲ್ಲೇ ನೋಂದಣಿ ಮಾಡಿಕೊಂಡು ಕರ್ನಾಟಕ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕುಗಳು, ಹೋಬಳಿಗಳು ಮತ್ತು ಪುರಸಭೆ, ನಗರಸಭೆ, ವಾರ್ಡು, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಒಂದು ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿಸಬೇಕು ನಮ್ಮ ಮುಖಾಂತರದಿಂದ. ನಮ್ಮ ಟ್ರೇಡ್ ಯೂನಿಯನ್ ಗುರಿ ಏನಾಗಿರುತ್ತೆ ಅಂತಂದರೆ, ನಮ್ಮ ಯೂನಿಯನ್ ಮುಖಾಂತರ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ತಾಲೂಕಿನಿಂದ ಹಿಡಿದು ಎಲ್ಲ ಬರುವಂಥ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮಗಳಿಂದ ಹಿಡಿದು ಎಲ್ಲರಿಗೂ ಸಮಾಂತರ ನಮ್ಮ ಕಾರ್ಮಿಕರಿಗೆ ಒಂದು ಸೌಲಭ್ಯ ಅವ್ರಿಗೆ ಕೊಡಿಸ್ಬೇಕು, ನೇರವಾಗಿ ಕೊಡಿಸ್ಬೇಕು, ತರಬೇತಿ ಮಾಡಿ ಕೊಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸಂಘಟನೆ ಕೆಲಸ ಮಾಡ್ತದೆ. ನನ್ನ ಹೆಸರು ನಾಗರಾಜ್ ಅಂತೇಳಿ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ಈ ಸಂಘಟನೆಯಲ್ಲಿ. ತುಂಬ ಧನ್ಯವಾದಗಳು. ಅದರಿಂದ ನಮ್ಮ ಯೂನಿಯನ್ ಎಲ್ಲರೂ ಕಟ್ಸ್ಕೊಂಡು ಸುಖವಾಗಿದ್ದಾರೆ, ಅಥವಾ ಡೆವಲಪರ್ಗಳು ಅಥವಾ ಕಾಂಟ್ರಾಕ್ಟ್ಗಳು ಅವರೆಲ್ಲ ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ. ಇವತ್ತು ನೋಡಿದರೆ ಕಟ್ಟಡ ಕಾರ್ಮಿಕರಿಗೆ ESI ಇಲ್ಲ, PF ಇಲ್ಲ, ಒಂದು ಸೇಫ್ಟಿ ಇಲ್ಲ, ಮತ್ತೊಂದು ಏನಿಲ್ಲ. ಹಾಗಾದರೆ ಇವತ್ತು ಕೂಡ ರಾಜ್ಯ ಸರ್ಕಾರದಿಂದ ಏನು ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳಿದಾವೆ ಅಂತ ಹೇಳ್ಬಿಟ್ಟು ಸರ್ಕಾರನೇ ಕೊಟ್ಟಿದ್ದಾರೆ. ಇದರಲ್ಲಿ ತುಂಬ ಅದಾವು, ಬೇಕಾದ್ರೆ ನಿಮ್ಮನ್ನು ಕಾಪಿ ಕೊಡ್ತೇವೆ, ನೀವು ಹಾಕೋಬೋದು ಏನಾರು ಮಾಡ್ಬೋದು. ಇಲ್ಲಪ್ಪ ಹೇಳಿದ್ರೆ ಸಿಂಪಲ್ ಆಗಿ ಹೇಳಿದ್ರು ಕೂಡ ನಾವು ಬಾಯಿಂದ ಹೇಳಿದ್ರು ಹೇಳ್ತೀವಿ. ಓಕೆನಾ, ತುಂಬ ಅನುಕೂಲತೆಗಳು ಪಾಪ ಅವ್ರಿಗೆ ಗೊತ್ತಿಲ್ಲ, ಡಿಪಾರ್ಟ್ಮೆಂಟ್ದವರು ಕೂಡ ಮಾಡ್ಬೇಕು. ಅದರ ಜೊತೆಗೆ ಈಗ ಡಿಪಾರ್ಟ್ಮೆಂಟ್ ವತಿಯಿಂದ ನಮಗೆ ಕೊಟ್ಟಿದ್ದಾರೆ, ನಾವು ಮಾಡ್ಬೇಕಂತ ಇವತ್ತಿಂದ ನಾವು ಇಲ್ಲಿ ಪ್ರಮಾಣವಾಗಿ ಎಲ್ಲರೂ ಕೂಡಿ ನಿಂತ್ಕೊಂಡು ರಾಜ್ಯಾದ್ಯಂತ ನಾವು ಎಲ್ಲ ಕಾರ್ಮಿಕರಿಗೆ ಅವರು ಸರ್ಕಾರದಿಂದ ಏನೇ ಬೇಕು ಸೌಲಭ್ಯಗಳನ್ನು ಮಾಡಿಕೊಡ್ತು ಅಂತ ನಾವೆಲ್ಲರೂ ಪ್ರಮಾಣ ಮಾಡ್ತೀವಿ. ಈ ಸಂಘಟನೆಯ ಉದ್ದೇಶ ಕಾರ್ಮಿಕರಿಗೆ ಏನು ಅನುಕೂಲ ಸಿಗಬೇಕು ಅದನ್ನು ಕೊಡಿಸುವಂತ ಮಾಡೋದು, ಅವರಿಗೆ ಸರ್ಕಾರದಿಂದ ಸೌಲಭ್ಯಗಳನ್ನು ಕೊಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾವೇನು ಸ್ವಂತ ಕೊಡಲ್ಲ, ಸರ್ಕಾರದ ಬೆನಿಫಿಟ್ಸ್ ಕೊಡಿಸುವ ಕೆಲಸ ಈ ಗುರಿ ಉದ್ದೇಶ ಇದೆ. ಓಕೆ, ಥ್ಯಾಂಕ್ ಯು.
ಸ್ವಲ್ಪ ಪಕ್ಕ ಸರ್. ಇಂದು ಮಂಡ್ಯ ಜಿಲ್ಲಾದ್ಯಂತ ಕಾರ್ಮಿಕರ ಕಾರ್ಡ್ ಮಾಡೋದು, ಕಾರ್ಮಿಕರ ಸೇವೆಗಳನ್ನು ಮಾಡಲಿ ಅಂತೇಳಿ ದೇವರಿಂದ ಪ್ರಾರ್ಥನೆ ಮಾಡಿ ಅವರಿಗೆ ಶುಭನ ಸರಿ ನೋಡಿ ಸರ್. ಸರಿ ನೋಡಿ. ಕರ್ನಾಟಕ ಕಟ್ಟಡ ಕರ್ನಾಟಕ ಜನಶಕ್ತಿ ಕಟ್ಟಡ ಕಾರ್ಮಿಕರ ಯೂನಿಯನ್ನಿಂದ ನನಗೆ ಈ ಪದವಿಯನ್ನು ಕೊಡಿಸಿದಂಥ ಸೋಮಣ್ಣ ಸರ್ಗೆ ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ನಾಗರಾಜ್ ಸರ್ಗೆ ತುಂಬ ಧನ್ಯವಾದಗಳು. ಬನ್ನಿ ಮೇಡಮ್, ಬನ್ನಿ. ಈ ಕೈ ಒಬ್ಬರು ತೆಗೆದುಕೊಳ್ಳಿ. ಚೂರು ಹಾಗೆ ಸರಳ ನೋಡಿ. ಹಾಕಿ 3 ಜನಕ್ಕೆ ಒಟ್ಟಿಗೆ ಕೊಟ್ಬಿಡಿ. ಒಂದು 30 ಜನ ಬಂದಿದ್ರು. ಮೇಡಮ್ ನಿಮ್ಮ ಮಧ್ಯಕ್ಕೆ ಇಟ್ಬಿಡಿ ಸರ್. ಬಾಕಿ 3 ಜನ ಮಧ್ಯಕ್ಕೆ ಮಧ್ಯದಲ್ಲಿ ಬನ್ನಿ ಮಧ್ಯ ಸರ್. ಫೋಟೋ ಮಧ್ಯ ಹಾಕೊಂಡ್ಬಿಡಿ.